ನಿಮ್ಮ ಅಮ್ಮಗೆ ಒಂದು ಹೊಸ ಬುದ್ಧಿ ಹೇಳ್ಬೇಕು. ಆ ಗುಂಡನ ಮೇಲೂ ಅದೃಷ್ಟನ ಮೇಲೂ ಆ ಬಸಪ್ಪನ ಮೇಲೂ ಯಾತು ಮಾತಾಡ್ಬೇಡ ಅಂತ. ಪಾಪ ಮಾರಾಯರು ಒಳ್ಳೆಯರಮ್ಮ ಅಂತರ ಮೇಲೆ ಇವಳು ಸೇತ್ಕೊಂಡವಳಲ್ಲ. ನಿಮ್ಮ ಅಮ್ಮಯ್ಯ ಓಟು ನೋಡು ಸೆನಕಿರತ್ತ ಸೆನಕಿದ್ರೆ ಇಂಥವೆಲ್ಲ ಆಗ್ತಿರ್ಲಿಲ್ಲ. ನೋಡಾಗ ಅವಳೆ ಅನ್ನ ಗಿಡ್ಡಿನ ಮಾತಾಡಿಸ್ತಾಳೆ. ಅವಳನ್ನ ಯಾಕಮ್ಮ ಮಾತಾಡಿಸ್ಬೇಕು? ಅವಳೇನು ಅವಳಿಂದಾಳಲ್ಲ ಮುಂದಾಳಲ್ಲ, ಅವಳನ್ನ ಯಾಕಮ್ಮ ಮಾತಾಡಿಸ್ಬೇಕು? ಪಾಪ ಬಾಸಳಪ್ಪ ಒಳ್ಳೇದು. ಏನಮ್ಮಮ್ಮಗೆ ಏನು ಹೇಳ್ತಿತ್ತಾಗ ಗೊತ್ತಾಗಲ್ಲ ಹೇಳಿರೆ. ಹಿಂಗಳಪ್ಪ ಇವ್ರು ಹೇಳ್ತಾರೆ ಅಮ್ಮಂಗೆ ಆಗುತ್ತೆ ಹೇಳಿರೆ. ಅಯ್ಯೋ ಇವ್ರೇನು ಹೇಳ್ಬೇಕು ನಮಗೆ ಅನ್ನಂಗೆ ಆಗುತ್ತೆ ನಮ್ಮಮ್ಮಗೆ. ಏನು ಹೇಳಿದ್ರು ಕೇಳಲ್ತಾಗ. ಪಾಪ ಹೋದ್ರಷ್ಟಕ್ಕ ಗುಂಡಣ್ಣ ಎಷ್ಟು ಒಳ್ಳೆಯವರು. ಅಂಥವ್ರನ್ನೆಲ್ಲ ದೂರ ಮಾಡ್ಕೊಂಡೈತೆ. ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಚೆನ್ನಾಗಿರೋ ಅಂತ ಹೇಳಜ್ಜಿ ನೀನೇನೆ. ನೀನು ಹೇಳಿದ್ರು ಒಂದು ಅರ್ಥ ಇರುತ್ತೆ, ನಾನು ಹೇಳಿದ್ರು ಅಯ್ಯೋ ನೋಡಪ್ಪ ಇವರೆಲ್ಲ ನಮಗೆ ಬುದ್ಧಿ ಹೇಳಂಗಾದ್ರು ಅಮ್ಮಂಗಾಗುತ್ತೆ. ಹಂಗೆ ಯಾಕ ಬಾರ ಉಣ್ಮಂತೆ. ಊಟ ಮಾಡ್ದೆ ಕಣಪ್ಪ. ಈಗ ನಾನು ವಯಸ್ಸಾದ್ಮೇಲೆ ಆಗ್ಲಲ್ಲ ಉಂಡ್ರೆ ಆಗಲ್ಲ ಕಣಪ್ಪ. ಅದಕ್ಕೆ ಒಂದು ಅಳ್ತಿಗೆ ಉಣ್ತೀನಿ ನಾನು. ಶಾನೆ ಊಟ ಉಂಬಕ್ಕೆ ಹೋಗಲ್ಲ. ಇಷ್ಟೇ ಮುದ್ದೆ ಇಷ್ಟೇ ಅನ್ನ ಕಣಪ್ಪ ಉಂಬದು. ಆಗ್ಲಲ್ಲ ಉಂಬಕ್ಕಲ್ಲ, ಆಮೇಲೆ ಬರ್ತೀನಿ ಬಿಡಪ್ಪ ಅತ್ತ. ಯಾಕ ಆಯ್ತು ಬಾರಮ್ಮ ಮನಿತಾ. ನಾವು ನಿಮ್ಮ ಸುದ್ದಿನೇ ಮಾತಾಡ್ತಿದ್ವಿ ನೋಡಿ. ನಮ್ಮ ಋತಮ್ಮ ಸೆನಕಿರರ್ತಕ್ಕ ಸೆನಕಿರಲ್ಲ. ಬಸಪ್ಪ ಗಗನ ಗುಂಡ ಅದೃಷ್ಟ ಎಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ಸಿ ಎಷ್ಟು ಚೆನ್ನಾಗಿದ್ರು. ಇಂಥರ್ಥ ನಮ್ಮ ಋತಮ್ಮ ಇಲ್ಲದ ಇದು ಮಾಡ್ಕೊಂಬತ್ತೆ ಅಂತ ಮಾತಾಡ್ತಿದ್ವಿ. ಬಿಡುವ ಋತಮ್ಮ ಮೊದಲಂಗಿಲ್ಲ. ನಾವು ಆಲೇನೆ ಬಿಟ್ಟು ಹಾಕಿದೀವಿ. ನನಗಾಲೆ ಬೋಲ್ ಬೇಜಾರಾಗ್ಬಿಟ್ಟೈತಿ. ನೀನೇನ ಯಾಕ ಬೋಲ್ ಬೇಜಾರಾಗೈತೆ ಕಣ. ಬಾ ಸುಮ್ಮನೆ ನಾವು ಸೆನಕಿರ್ಬೇಕು ಅಷ್ಟೇ. ಯಾಕೆ ಅಲ್ಲ ನಾವು ಋತಮ್ಮನ ಮ್ಯಾಲೆ ಬಿದ್ದು ಮಾತಾಡ್ಸಿದ್ದು ಆಗೈತಿ, ಎಲ್ಲ ಆಗೈತಿ. ಅಯ್ಯೋ ಎಷ್ಟು ನಿಜ. ಯಾಕ ನಮ್ಮಂಗೆ ಮಾತಾಡಿಸ್ತವ್ರೆ ಇಲ್ಲ ಮ್ಯಾಲೆ ಬಿದ್ದು ಹಂಗೆ ಮಾತಾಡ್ಸಿದ್ವಿ. ಹಂಗಂದ್ರು ನಮ್ಗೆ ಹಿಂಗೆ ಮಾಡ್ತೀವಿ, ಏನು ಮಾಡೋದು ಬಿಡತ್ತ ಹೋಗಿ. ಅಮೃತಮ್ಮಂಗೆ ಬುದ್ಧಿ ಇಲ್ಲ, ಬೈತೀನಿ ತಡಿ. ಎಲ್ಲರ ತಗೋ ಸೆನಕಿರ್ಬೇಕಣೆ ನೀನು ಹಿಂಗಾದಾಗ ಅಂತೇಳಿ ಬೈತೀನಿ. ಯಾತು ಬೈಯಕ್ಕೆ ಹೋಗ್ಬೇಡ, ಯಾತು ಅನ್ಬೇಕು ಹೋಗ್ಬೇಡ, ಸುಮ್ಮನೆ ಯಾಕ ಏನಂತ ಒಟ್ಟು ಯಾಕತ್ತ. ಒಟ್ಟು ಒಳ್ಳೇದು ಬಸಂಟ ಅಂತ ನಾವು ನೋಡಿದ್ದೀವಿ. ನಮ್ಮಮ್ಮ ಹಿಂಗೆ ಮಾಡ್ತೈತಿ ಹೇಳಜ್ಜಿ ನೀನೇನೆ. ಅವಾಗ ಕುಶಮ್ಮ ಅಮ್ಮನಿಗೂ ಫೋನ್ ಮಾಡ್ಕೊಂಡು ಪುಣ್ಯತೆ ಶಿವನಿಯತ್ತೆ ಹತ್ರನೂ ಚೆನ್ನಾಗಿರ್ಬೇಕಾ. ಸುಮ್ಮನೆ ಅವ್ರು ಫೋನ್ ಮಾಡಿಲ್ಲ ಅಂಬತ್ತೆ ಈ ಅಮ್ಮನೆ ಮಾಡಿ ಮಾತಾಡಿಸ್ಬೇಕೇನು. ನಾವೇ ತಗ್ಗಿ ಮಾತಾಡ್ಸೋದ್ರಿಂದ ಏನಾಗಲ್ಲ. ಅಲ್ವಾ, ನಮ್ಮಿಂದ ಅಲ್ವಾ ಅವ್ರಿಗೆ ತೊಂದರೆ ಆಗಿದ್ದಂದಮೇಲೆ ನಾವೇ ತಗ್ಗಿ ಮಾತಾಡಿಸ್ಬೇಕು. ನಮ್ಮದೇ ತಪ್ಪೈತೆ ಇದ್ರಾಗೆ. ಹೇಳಿದ್ರು ನಮ್ಮ ಅಮ್ಮನಿಗೆ ಸಿಟ್ಟು ಬರುತ್ತೆ ಆತನ ಹೇಳಿಗಳಪ್ಪ. ನನಗೆ ಹೇಳ್ತಾರೆ ಇವರು ಅಮ್ಮಂಗೆ ಆಗುತ್ತೆ. ನೋಡಿಲ್ಲ ನಾನೆಲ್ಲ ಹೇಳ್ತೀನಿ. ಋತಮ್ಮ ಎಲ್ಲಿ ಕೂಕೊಂಡವಳು ನೋಡಿಲಿ. ಇಲ್ಲ ಇದ್ದಾಳೆ, ಹೊರಗೆ ಇದ್ದಾಳೆ ನೋಡಿ. ಹೇಳೋಣದಿಲ್ಲ ಏನಂತಾಳೆ ನೋಡೋಣ. ಸುಮ್ಮನೆ ಮಾತಾಡಿಸ್ಕೊಂಡು ಸೆನಕಿರಮ್ಮ ಎಲ್ಲಾರನೂ ಅಂತ ಹೇಳಿ ಹೇಳೋಣ. ಸರಿ ಆಯಿತು ಬಾರಾಜಿ, ಹೇಳು ನೀನೇನೆ. ಯಾಕೆ ಋತಮ್ಮ ಇಲ್ಲಿ ಕೂಕೊಂಡಿದ್ಯಾ? ಏನಿಲ್ಲ ಕಣಜಿ, ಸುಮ್ಮನೆ ಕೂಕೊಂಡೆ. ಅಲ್ಲ ಕಣೆ ಋತಮ್ಮ, ನೀನು ಬಸಪ್ಪರ್ನು ಆ ಚೋಡಮ್ಮರ್ನು ಯಾಕೆ ಮಾತಾಡ್ಸಲ್ಲ? ಯಾಕೆ ಮಾತಾಡ್ಸಲ್ಲ ಅಂತ ಹಿಂಗೆ ಯಾತ ಹೇಳಿದ್ರು ಅಂತ ಮಾತಾಡ್ಸಲ್ಲ ಕಣಜ್ಜಿ. ನಮಗೆ ಇಲ್ಲದೆಲ್ಲನ ತಂದು ಕೂದಲಲ್ಲ ಅವಾಗ ಅದೃಷ್ಟ ಎಲ್ಲ ಪುಲಿ ಹೋಗಿ ಕುಟ್ಟೆಲ್ಲನ ಪ್ರವೇರ್ ಮಾಡಿದ ಅಂತ ಕೆಲಸ ಎಲ್ಲರಿಗೂ ಹೇಳೋ ಇವಳೆ ಸಾರೆ ಇವಳೆ. ಮಾಡಿರೋ ಕೆಲಸ ಗೊತ್ತಾಗೈತಲ್ಲ. ಈಗಲೂ ನೀನು ಗಲಾಟೆ ಮಾಡಿದಾಗ ಗೊತ್ತಾಯ್ತಾ ಇಲ್ವಾ? ಸುಮ್ಮನೆ ಅವ್ರು ಹೇಳೋರು ಬಿಟ್ಟವರು ಒಬ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ನೋಡಿ ಮಾಡಿ ಮಾತಾಡಬೇಕು. ಸ್ವಲ್ಪ ಯೋಚನೆ ಮಾಡಬೇಕು ನೀನು ಋತು. ಸುಮ್ಮನೆ ಅಂಥವ್ರನ್ನೆಲ್ಲ ದೂರ ಮಾಡ್ಕೋಬಾರ್ದು. ನೋಡಿ ಇವತ್ತು ಅವ್ರು ಏನಾನ ಇದ್ದಿದ್ರೆ ಇವತ್ತು ಬಂದು ಹೇಳೋರು. ಅವನಿಗೂ ಭಯ ಇರೋದು ನಿನ್ನ ಗಂಡನಿಗೆ. ಲವ ಖುಷಿನೇ ಆಗಲಿ ನೀನು ಮಾತಾಡಿಸ್ಕೊಂಡು ಸೆನಕ್ಕಿದ್ದಿದ್ರೆ ಅವ್ರ ತಮ್ಮಗಳು ಇದ್ದಾರಲ್ಲಪ್ಪ ಅಂಬದು ಭಯ ಇರೋದು. ನೀನೆಲ್ಲ ಹಿಂಗೆ ಮಾಡ್ಕೊಂಡಿರೋದಕ್ಕೆ ಮತ್ತು ಅವನಿಗೆ ಒಂಥರ ಇವತ್ತು ಇಂಥ ಕೆಲಸ ಮಾಡೋದಕ್ಕೆ ಧೈರ್ಯ ಬಂದಿರೋದು ಅವನಿಗೆ, ಪ್ರವೀಣನಿಗೆ. ನೀನು ಅದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕು. ಅದೃಷ್ಟಕ್ಕ ಗಗನಕ್ಕ ಒಳ್ಳೆಯವ್ರು ಕಣಮ್ಮ. ಸುಮ್ಮನೆ ಮಾತಾಡ್ಸ್ಕೊಂಡು ಚೆನ್ನಾಗಿರು. ಮಾತಾಡ್ಸ್ಕೊಂಡು ಚೆನ್ನಾಗಿ ಆಗ್ತೀವಿ ಬಿಡು. ಏನಕ್ಕ ಪಕ್ಕದಾಗೆಲ್ಲ ಇದ್ದೇವೇನೆ ಹೊಲ್ದಲ್ಲ ಒಂದಿನ ಚೆನ್ನಾಗಿ ಆಗ್ತೀವಿ ಬಿಡಜ್ಜಿ. ಯಾಕೆ ಇವಾಗ ನಾನೇ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತೀನಿ ಬಿಡು. ಮಾತಾಡ್ಸೋಣ. ಚೆನ್ನಾಗಿರೋಣ. ಏನು ನಾನೇ ತೊಂಬಕ್ಕೆ ಹೋಗಿಲ್ಲ ಅವ್ರನ್ನೇನು. ಸುಮ್ಮನಿರು, ಚೆನ್ನಾಗಾಗಣ. ಮತ್ತೇನು ಅವನಿಗೂ ಖುಷಿನ್ಗೂ ಫೋನ್ ಮಾಡು. ಹಂಗೇನೆ ನೀನೇ ತಗ್ಗಿ ಮಾತಾಡ್ಸಿರೆ ಏನಾಗಲ್ಲ. ಮಾತಾಡಿಸ್ಬೇಕಮ್ಮ. ಫೋನ್ ಮಾಡಿ ಹೆಂಗಿದ್ದೀರ ಏನು ಅಂತೇಳಿ ಮಾತಾಡ್ಸು. ಮಾತಾಡ್ಸಿದ್ರೆ ಅವ್ರಿಗೂ ಅವಾಗ ಇಟ್ಟು ಒಂದಿಟ್ಟು ಸಮಾಧಾನ ಆಗುತ್ತೆ. ರೀ ಆಯ್ತು ಹೇಳಜ್ಜಿ, ಮಾತಾಡೋಣ ಬಿಡು. ಮಾಡೋಣ ಇವಾಗ. ಯಾಕೆ ಸದ್ಯಕ್ಕೆ ಇನ್ನೊಂದು 2 ದಿನ ನೋಡಿ ನಾನೆಲ್ಲ ಮಾಡ್ತೀನಿ, ಸುಮ್ಮನಿರು. ಆಗ ನೀನು ಮಾತಾಡಿಸ್ಬೇಕಮ್ಮ. ಇವಾಗ ಮಾತಾಡಿಸ್ಕೊಂಡು ಚೆನ್ನಾಗಿರೋದು ನೋಡಬೇಕು. ಯಾಕಂದರೆ ನಿನ್ನ ತಮ್ಮಗಳು ನಿನ್ನ ಸಾಯಕ್ಕೆ ಬರ್ತಾರೆ. ಏನಾನ ಆದರೂ ಹೋದ್ರು ಯಾತನ ಹೇಳೋಕ್ಕೂ ಅದಕ್ಕೆಲ್ಲ ನಾವು ಬೋದ್ತಾರೆ. ಅದಕ್ಕೆ ನೀನು ಏನು ತೆಗಿ ಮಾತಾಡಿಸ್ತಿದ್ಕೆ ಏನಾಗಲ್ಲ. ಫೋನ್ ಮಾಡಿ ಲವ ಕ್ವಶನ್ ಮಾತಾಡಿಸು. ಯಾಕಂದರೆ ನೀನಿದ್ದ ಜಗಳ ಸ್ಟಾರ್ಟ್ ಆಗಿದ್ದು ನಿನ್ನಿಂದ ಆಗಿದ್ದಂದಮೇಲೆ ನೀನು ತಗ್ಗಿ ಮಾತಾಡಿಸ್ಬೇಕಮ್ಮ. ಹೇಳೋದು ಕೇಳಮ್ಮಣಿ. ಎಲ್ಲರನ್ನೂ ಮಾತಾಡಿಸ್ಕೊಂಡು ಸೆನಕ್ಕಿರೋದು ಕಲಿ. ನೀನು ಹಿಂಗೆ ಮಾಡ್ಕೊಂಡ್ರೆ ಅವನಿಗೆ ಇನ್ನೂ ಧೈರ್ಯ. ಓಟಿಂಗ್ ಆಗೈತೆ ಅಂದಮೇಲೆ ನೀನು ಎಲ್ಲರನ್ನೂ ಮಾತಾಡಿಸ್ಕೊಂಡು ಸೆನಕ್ಕಿರೋದು ನೋಡು. ನನ್ನ ಮಾತು ಕೇಳಮ್ಮ.
ಈಗ ಎಲ್ಲದ್ರಾಗೂ ನನ್ನ ಮಾತು ಕೇಳಿದ್ದು ಇದೊಂದ್ರಾಗ ನನ್ನ ಮಾತು ಕೇಳು. ಎಲ್ಲಾರನ್ನೂ ಮಾತಾಡ್ಸಿ ಚೆನ್ನಾಗಿರು ಅಕ್ಕಪಕ್ಕದಾಗೆ. ಈಗ ಗಿಡ್ಡಮ್ಮನಂತರನ ದೂರ ಇಕ್ಕಿ ಒಳ್ಳೇಳಲ್ಲ ಇಂಥರ್ನ ಮಾತಾಡಿಸ್ಬೇಡ. ನೋಡು ಅವಳು ಒಳ್ಳೇಳಲ್ಲ, ಎಷ್ಟು ಇದು ಮಾಡ್ತಾಳೆ ಪಾಪ. ಗುಂಡಪ್ಪರು ಒಂದಿಟ್ಟು ದುಡ್ಕೊಂಡು ತಿಂಬತ್ಗೆ ಸಹಿಸ್ಕೊಂಬಲ್ವಲ್ಲ ಅಂತಳನ್ನ ನಂಬ್ತೀಯಮ್ಮ ನೀನು. ಹ್ಞೂ ನಮ್ಮ ಗಿಡ್ಡಮ್ಮಕ್ಕ ಒಳ್ಳೇದಲ್ಲ. ಅಮ್ಮನ ಮಾತಾಡ್ಸೋಕೆ ಹೋಗ್ಬಿಡ. ಸುಮ್ಮನೆ ಏನಕ್ಕೆ ನೀನು ಅಂತಾರನ್ನೆಲ್ಲ ಮಾತಾಡಿಸಿ ಟೈಮ್ ವೇಸ್ಟ್ ಮಾಡ್ಕೊಂತೀಯಮ್ಮ. ಮಾತಾಡಿಸ್ಬೇಡ. ಆಯ್ತು ನಡೀರಿ. ನೋಡ್ಕೆಮ್ಮನ ಆಮೇಲೆ ಮಾತಾಡ್ಸೋಣ ಎಲ್ಲಾರ್ತಾವ. ಈಗ ನಾನು ಯಾತು ಮಾತಾಡೋಕ್ಕಲ್ಲ ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತೀಯ ನಡೀರಿ. ನಮ್ಮ ಹೇಳಿರಿ ಹಿಂಗಂತಿ. ಚೆನ್ನಾಗಿರೋದು ಬಿಡು, ಮಾತಾಡ್ಸೋಣ ಬಿಡು ಅಂತ ಎಲ್ಲಾರ್ತಾಗ ಚೆನ್ನಾಗಿರೋದು ನೋಡು. ಅಷ್ಟೇನು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ನಾನು. ಇನ್ನೇನು ಹೇಳಲ್ಲ. ಯಾಕೆ ಬೇಜಾರಾದಂಗೆ ಆಗ್ಬಿಡ್ತಾವ ಅದೃಷ್ಟದ ಮೇಲೂ ಗಗನನ ಮೇಲೂ ಆ ಗುಂಡನ ಮೇಲೆ. ಅವಾಗ ನನಗೆ ಯಾಕೆ ಮಾತಾಡಿಸ್ಬಾರ್ದು ಅಂತ ಅನ್ನಿಸ್ತು. ಅದಕ್ಕೆ ಹಂಗೆ ಮಾಡಿದೆ ಕಣಜ್ಜಿ. ಬಿಡು ಹೋಗ್ಲಿ. ಚೆನ್ನಾಗಿರೋನು ಮಾತಾಡ್ಸ್ಕೊಂಡೆ. ನಮ್ಮ ಮನೆ ಹತ್ರ ಯಾರು ಇಲ್ಲದಕ್ಕೆ ಬೇಕು ಅನ್ನಿಸ್ತೈತೆ. ನಾವು ಹುಟ್ಟಿ ಬೆಳೆದಿರೋ ಅಂಥ ಮನೆ. ನಮ್ಮ ಮನೆ ನೋಡಿದ್ರೆ ಏನೋ ಒಂಥರ ನನಗೆ ಮನಸ್ಸಿಗೆ ಏನೋ ಒಂಥರ ಅನಿಸುತ್ತೆ. ನಾವು ಎಂಥ ಮನೆನೇ ಆಗಿರ್ಬೋದು, ನಾವು ಹುಟ್ಟಿ ಬೆಳೆದಿರೋಂಥ ಮನೆ ನೋಡಿಬಿಟ್ರೆ ಏನೋ ಒಂಥರ ಹಳೆ ನೆನಪುಗಳು ಎಷ್ಟು ನಮಗೆ ಕಾಡ್ತಾ ಇರುತ್ತೆ ಅಲ್ವಾ. ನಿಜವಾಗ್ಲೂ ತುಂಬಾ ಅದು ಮನಸ್ಸಿಗೆ ಇದಾಗ್ಬಿಡುತ್ತೆ. ಅಟ್ಯಾಚ್ಮೆಂಟ್ ಅನ್ನೋದು ತುಂಬ ಇರುತ್ತೆ ಈ ಮನೆಗೂ ನಮಗೂ. ನನಗೇನು ಸ್ವಲ್ಪ ಹೊತ್ತು ನೋಡ್ತಾ ನಿನ್ಕಂತ ಇದ್ದೀನಿ. ನಮ್ಮ ಅಮ್ಮ ನಮ್ಮ ಅಪ್ಪ ಎಲ್ಲ ಹೊಲ ಸೇರ್ಕೊಬಿಟ್ರು. ನಮ್ಮ ಅಣ್ಣ ಎಲ್ಲರೂ ಅಲ್ಲಿಗೆ ಹೋಗ್ಬಿಟ್ರು. ನೋಡು ಈ ಮನೆ ಎಲ್ಲ ಹಾಳಾಯ್ತು. ಯಾಕೋ ಈ ಮನೆಗೆ ಅವ್ರಿಗೆ ಯಾಕೋ ಇಷ್ಟ ಆಗಲ್ಲ ಅಂತೇಳಿ ಇರಲ್ಲ ಅಂತಾರೆ. ಚೆನ್ನಾಗೈತೆ ಮನೆ ಏನೋ ಎಲ್ಲ ಹಾಳ್ಬಿಟ್ಟಂಗಾಯ್ತು. ಬಿಕೋ ಅನ್ನಿಸ್ತೈತೆ. ಜೀವಿತಾ ಇಲ್ಲಿ ನಿಂತ್ಕೊಂಡೆ ಏನು ಮನೆ ನೋಡ್ತಾ ನಿಂತ್ಕೊಬಿಟ್ಟಿದ್ಯಾ? ಸಂತು ಮನೆ ನೋಡ್ತಾ ನಿಂತ್ಕೊಂಡೆ. ನೋಡು ಈ ಮನೆಗೆ ಯಾರು ಇಲ್ಲದಕ್ಕೆ ಬೇಕು ಅನ್ನಿಸ್ತೈತೆ. ಎಲ್ಲ ಒಂಥರ ಹಾಳಾದಂಗೆ ಆಗುತ್ತೆ. ಮನೇಲಿ ಯಾರು ಇಲ್ಲ ಅಂತಂದರೆ ಎಷ್ಟು ಇದಾಗ್ಬಿಡುತ್ತೆ ಅಲ್ಲ, ಎಷ್ಟೋ ಒಂಥರ ಹಳೇದಾಗ್ಬಿಡುತ್ತೆ. ಚೆನ್ನಾಗೈತೆ ಮನೆ ಏನೋ. ಏನು ಮಾಡ್ತೀಯ, ನಮ್ಮಮ್ಮರು ಯಾಕೋ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಇಲ್ಲಿಗೆ ಬಂದರೆ ಸಾಕು ನಮ್ಮಪ್ಪ ನಮ್ಮಮ್ಮ ಹೊಂದಾಣಿಕೆನೇ ಇರಲ್ಲ. ಹೆಂಗೋ ಅಲ್ಲಿ ಹೊಲ್ದ ಹತ್ರ ಇರೋದ್ರಿಂದ ಚೆನ್ನಾಗಿದ್ದಾರೆ. ನಿನ್ನ ಮತ್ತೆ ಸ್ವಾತಿ ಅದಕ್ಕೆದು ಡೆಲಿವರಿ ಆಗೈತೆ. ಅವರು ಇನ್ನೇನು ಬರಲ್ಲ. ಅವರು ನೆಂತವ್ರ ಮನೇಲಿದ್ದಾರೆ. ನಮ್ಮಣ್ಣ ಕೆಲ್ಸಕ್ಕೆ ಹೋಗ್ತಾನೆ ಬರ್ತಾನೆ. ನಮ್ಮ ಅಪ್ಪಯ್ಯ ನಮ್ಮಮ್ಮ ಹೊಲ್ದಾಗ ಕೆಲಸ ಮಾಡ್ತಾರೆ. ಹಿಂಗೆ ಏನು ಮಾಡೋದು, ಎಲ್ಲ ಬಿಟ್ಟು ಹೋದ್ರು. ಒಂಥರ ಮನೆಯದು ನೆನಪಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದೆ. ಏನೋ ಒಂಥರ ನಾವು ಈ ಮನೆಗಿದ್ವಿ, ಈ ಮನೆಯಾಗೆಲ್ಲನ ಒಂಥರ ಚೆನ್ನಾಗಿ ನೆನಪುಗಳೆಲ್ಲ ಚೆನ್ನಾಗಿರುತ್ತೆ. ಒಳಗೆ ನೋಡಬೇಕು ಅಂತ ಅನ್ನಿಸ್ತೈತೆ. ಬೀಗನೇ ಇಲ್ಲಪ್ಪ. ನೋಡ್ಬೋದಾಗಿತ್ತೆಲ್ಲ ಒಳಗೆ. ಓಕಾಸೆ ಗೀಸೆ ಎಲ್ಲ ಹೊಡೆದಿದ್ರೆ ಚೆನ್ನಾಗಿರೋದು. ಮನೆ ಯಾರು ವಾಸ ಇಲ್ಲ ಅಂದರೆ ಒಂಥರ ಹಾಳಾದಂಗೆ ಆಗ್ಬಿಡ್ತಾವಲ್ವಾ. ಮತ್ತೆ ಯಾರಾದರೂ ಮನೆಯಾಗಿದ್ರೇನೇ ಇಲ್ಲ ಅಂತಂದರೆ ಮನೆ ನೋಡೋಕ್ಕಾಗಲ್ಲ. ಏನು ಜೀವಿತಾ ಮನೆ ನೋಡ್ತಾ ನಿಂತ್ಕೊಬಿಟ್ಟಿದ್ಯಾ? ಗಿಡಮಕ್ಕ ಹಿಂಗೆ ನೋಡ್ತಾ ನಿಂತ್ಕೊಂಡೆ. ಇನ್ನೇನು ಮಾಡೋದು, ನಾವು ಈ ಕಡೆ ಎಲ್ಲ ಬಂದಿದ್ವಾ, ಸುಮ್ಮನೆ ನೋಡ್ತಿದ್ದೆ. ಅಪ್ಪಯ್ಯನ ಅಮ್ಮ ಬಂದಿಲ್ವೇನ ಅಲ್ಲೇ? ಬಂದಿದ್ಲಮ್ಮ ನಿಮ್ಮ ಅಮ್ಮ. ಅಲ್ಲ ಏನು ಹೊಲ್ದಕ್ಕೆ ಅಲ್ಲೇ ಕೂಲಿ ಮಾಡ್ಕೊಂಡಿರ್ತೀರಾ, ಬರ್ರಿ ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರು ಬರಲ್ಲ. ಅಲ್ಲೇ ಸೇರ್ಕೊಂಡವ್ರಲ್ಲ ಮನೆ ಐತಿ, ಇಲ್ಲಿ ಇತ್ಕೊಂಡು ನಾನು ಕರ್ಕೊಂಡು ಹೋಗ್ತೀನಿ ಅಂದ್ರು ಬರಲ್ಲ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ. ಅಭ್ಯಾಸ ಆಗ್ಬಿಟ್ಟೈತಲ್ಲ ಖಾಲಿ, ಚೆನ್ನಾಗಿ ಅಭ್ಯಾಸ ಆಗೈತೆ ಅವ್ರಿಗೆ. ಹೊಲದಲ್ಲಿದ್ದು ಅವರು ಅಲ್ಲೆಲ್ಲ ಕೆಲಸ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಆಗಿರೋದ್ರಿಂದ ಬರೋದಕ್ಕೆ ಇಷ್ಟಪಡೋದಿಲ್ಲ ಅವರು. ಬಂದಿರ್ಬೋದು, ಆದ್ರೆ ನಮ್ಮ ಅಮ್ಮಯ್ಯ ಒಪ್ಪಲ್ಲ. ನೀನು ಇವಾಗೆಲ್ಲ ಕೂಲಿಯರ್ನ ಕರ್ಕೊಂಡು ಹೋಗ್ತಾರಲ್ಲೇ? ಕರ್ಕೊಂಡು ಹೋಗ್ತೀನಮ್ಮ ನಾನೇನೆ ಗನ್ವಾಗೆ. ಇವಾಗ ಬರ್ಬೋದು ನಿಮ್ಮ ಅಮ್ಮಯ್ಯ. ಮೊನ್ನೆಲ್ಲ ಬಂದಿಲ್ಲಮ್ಮ ಅಕ್ಕಿ ತಣೋ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಕಸ ಗಿಸ ಎಲ್ಲ ಹೊಡೆದು ಎಲ್ಲ ಓದ್ಲಮ್ಮ. ನಾನು ಅಲ್ಗೊಂದು ಗಂದೆ, ಇಲ್ಲೇನು ಹೋಗ್ತೀಯ ಹೊಲ್ದಾಗೆ ಇರ್ತೀಯ, ಬಾರೆ ಮನೆ ಐತೆ ಇಲ್ಲೇ ಇತ್ಕೊಂಡು ನೀನು ನಿನ್ನ ಗಂಡ ಇಬ್ರು ಬರ್ಬೋದು, ಕೆಲ್ಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಹೇಳ್ದೆ. ಆದರೆ ಅವಳು ಕೇಳಲಿಲ್ಲ ನಿಮ್ಮ ಅಮ್ಮಯ್ಯ. ಏನು ಮಾಡ್ತೀಯ ಕರ್ಕೊಂಡು ಹೋಗ್ತಿದ್ದೆ ಆದ್ರೆ ಬರಲ್ಲ ಅಂತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ನಮ್ಮಮ್ಮಯ್ಯನು ನಮ್ಮ ಅಪ್ಪಯ್ಯ ಹೊಲ ಬಿಟ್ಟು ಬರೋದಕ್ಕೆ ಇಷ್ಟಪಡಲ್ಲ. ಈ ಮನೇನ ಒಂಥರ ನೋಡೋದಕ್ಕೆ ನನಗೇನೋ ಒಂಥರ ಇವಾಗ ಖುಷಿ ಆಗ್ತೈತೆ. ನಮ್ಮ ಮನೆ ನಾವು ಹುಟ್ಟಿ ಬೆಳೆದೆ ಇದ್ದಿದ್ದ ಮನೆ ಇವಾಗ ಒಂಥರ ನೋಡಿದ್ರೇನೋ ಒಂಥರ ಸಮಾಧಾನ ಆಗ್ತೈತೆ. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.